ಕುಡಿದ ನಶೆಯಲ್ಲಿ ಆಸ್ಪತ್ರೆಗೆ ಬಂದಿದ್ದಾನೆ ಕುಡುಕ ಡಾಕ್ಟರ್ ನಾರಾಯಣ. ಕುಡಿದು ರಂಪಾಟವನ್ನ ಮಾಡಿ ಆಸ್ಪತ್ರೆಯಲ್ಲಿದ್ದಂತಹ ಪೀಠೋಪಕರಣನೆಲ್ಲ ಧ್ವಂಸ ಮಾಡಿ ರಾಮಾಯಣ ಮಾಡಿಟ್ಟಿದ್ದಾನೆ. ಇದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರನಾಳ ಆಯುಷ್ ಆರೋಗ್ಯ ಮಂದಿರದ ವೈದ್ಯನ ಕರ್ಮಕಾಂಡದ ಕಥೆ. ಕುಡಿದ ನಶೆಯಲ್ಲಿ ಆಸ್ಪತ್ರೆಗೆ ಬಂದಿದ್ದಾನೆ. ಕುಡಿದ ಗಬ್ಬು ನಾರುವಂತಹ ಆತನ ವಾಸನೆಯ ಮಧ್ಯೆಯೇ ರೋಗಿಗಳು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕು. ಸಾಲದು ಅಂತ ಅಲ್ಲಿದ್ದಂತಹ ಚೇರು, ಟೇಬಲ್ಲು, ಕಿಟಕಿ ಗಾಜು ಎಲ್ಲವನ್ನು ಕೂಡ ಪುಡಿ ಮಾಡಿದ್ದಾನೆ. ಟೈಲ್ಸ್ ಮೇಲೆ ಬಿದ್ದು ಹೊರಳಾಡಿದ್ದಾನೆ. ಇದು ಈತನ ರಂಪಾಟದ ಕಥೆ. ಇದನ್ನ ಗಮನಿಸಿರುವಂತಹ ಗ್ರಾಮಸ್ಥರಂತೂ ಬೆಚ್ಚಿ ಬಿದ್ದಿದ್ದಾರೆ. ಕುಡಿದ ನಶೆಯಲ್ಲಿ ಟೈಲ್ಸ್ ಮೇಲೆ ಆತ ಬಿದ್ದು ಹೊರಳಾಡ್ತಾ ಇದ್ದಂತಹ ದೃಶ್ಯವೂ ಕೂಡ ಸೆರೆಯಾಗಿದೆ. ಅಲ್ಲಿ ನೋಡಿ, ಅಲ್ಲಿದ್ದಂತಹ ಔಷಧಿಗಳನ್ನೆಲ್ಲ ಕೆಳಕ್ಕೆ ಬಿಸಿ ಹಾಕಿದ್ದಾನೆ ಮತ್ತು ಗಾಜನ್ನೆಲ್ಲ ಪುಡಿ ಮಾಡಿದ್ದಾನೆ. ರೆಗ್ಯುಲರ್ ಆಗಿ ಈ ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ ಹುದ್ದೆಯಲ್ಲಿರುವ ನಾರಾಯಣ ರಾಘೋಡ ಕುಡ್ಕೊಂಡು ಬರ್ತಾ ಇದ್ದ. ಆದರೆ ಅವತ್ತಿನ ದಿನ ಅದು ಅತಿರೇಕಕ್ಕೆ ಹೋಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಪೊಲೀಸರನ್ನ ಕರೆದು ಗ್ರಾಮಸ್ಥರು ಅವನ ರಂಪಾಟ ನೋಡಿ ಬುದ್ಧಿ ಕಲಿಸಿ ಅಂತ ಇನ್ಫಾರ್ಮ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಆತ ಕುಡಿದು ಬಂದಿದ್ದಾನೆ. ಮಾತಾಡೋಕ್ಕೂ ಆಗದಂತಹ ಸ್ಟೇಜ್ನಲ್ಲಿ ಆತ ತೇಲ್ತಾ ಇದ್ದಾನೆ. ಅಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿ ಪುಡಿ ಮಾಡಿದ್ದಾನೆ. ಸಿಕ್ಕವರ ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಇದು ಆತನ ಹಾಯ್ ಡ್ರಾಮಾ. ರೋಸಿ ಹೋಗಿದ್ದಂತಹ ಗ್ರಾಮಸ್ಥರು ಈಗ ಪೊಲೀಸರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ವೈದ್ಯನನ್ನ ಡಿಸ್ಮಿಸ್ ಮಾಡುವಂತೆ ಈಗ ಆಗ್ರಹ ಕೂಡ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮರಿಂದ. ಪುರುಷೋತ್ತಮ, ಪ್ರತಿನಿತ್ಯ ಹೀಗೆ ಬರ್ತಿದ್ದ, ಆದ್ರೆ ಇವತ್ತಿನ ದಿನ ಅದು ಸ್ವಲ್ಪ ಅತಿರೇಕಕ್ಕೆ ಹೋಗಿತ್ತಾ, ಹೇಗೆ? ಖಂಡಿತ ದಿವ್ಯ, ಏನಂತಂದ್ರೆ ಈ ಏನು ನಾರಾಯಣ ರಾಠೋಡ್ ವೈದ್ಯ ಇದ್ದಾನೆ, ಇವಂದು ಇದೇ ಚಾಳಿ ಇದೆ. ಪ್ರತಿ ಬಾರಿನೂ ಕೂಡ ಆಸ್ಪತ್ರೆ ಬರುವಾಗ ಇದೇ ರೀತಿ ನಶೆಯಲ್ಲೇ ಬರ್ತಿದ್ದಾನು ಕೂಡ ಆರೋಪ ಇದೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಹಿಂದೆ ಏನ್ ಕೆಲಸ ಮಾಡ್ತಾ ಇದ್ದ ಬರಡೋಲ್ ಅಂತ ಹೇಳಿ, ಚಡಚಣ ಒಂದು ತಾಲೂಕಿನಲ್ಲೇ ಬರಡೋಲ್ ಅಂತ ಗ್ರಾಮ ಬರುತ್ತೆ, ಅಲ್ಲಿನೂ ಕೂಡ ಇವನು ಇದೇ ರೀತಿ ಮಾಡಿ ವರ್ತನೆ ಮಾಡಿದ್ದಕ್ಕೆ ಮದ್ಯದ ಸೇವನೆ ಮಾಡ್ಕೊಂಡು ಈ ರೀತಿ ಎಲ್ಲ ರಂಪಾಟ ಮಾಡಿ ಮಾಡೋದ ಕಾರಣಕ್ಕಾಗಿನೇ ಅಲ್ಲಿಂದ ಅಮಾನತು ಕೂಡ ಮಾಡಲಾಗಿತ್ತು. ಕಳೆದ 3 ತಿಂಗಳ ಹಿಂದೆನೆ ಏನು ಅಂತಂದ್ರೆ ಇವನೊಂದು ಶಿರ್ನಾಳ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿ ಕೂಡ ಜಾಯಿನ್ ಆಗಿದ್ದ. ಜಾಯಿನ್ ಆದ 3 ತಿಂಗಳಲ್ಲಿ ಕೂಡ ಇದೇ ರೀತಿ ಪ್ರತಿನಿತ್ಯ ಮದ್ಯಮ ಸೇವನೆ ಮಾಡ್ಕೊಂಡೇ ಬರ್ತಾ ಇದ್ದ. ಆದ್ರೆ ಈ ಮಟ್ಟಿಗೆ ರಂಪಾಟ ಮಾಡ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಅತಿರೇಕಕ್ಕೆ ಹೋಗಿ ಈ ರೀತಿ ಎಲ್ಲ ರಂಪಾಟ ಮಾಡಿ ಪೀಠೋಪಕರಣೆಲ್ಲ ಒಡೆದು ಕಿಟಕಿಯ ಒಂದು ಗಾಜುಗಳನ್ನೆಲ್ಲ ಪುಡಿ ಮಾಡಿ ಈ ರೀತಿ ಒಂದು ರಂಪಾಟ ಮಾಡಿ ಈಗ ಎಲ್ಲರೂ ಕೂಡ ಏನಂತಂದ್ರೆ ರೋಗಿಗಳಿಗೆ ಅಲ್ಲಿ ಸುಸ್ತಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಂದಂತ ಏನ್ ವೈದ್ಯ ಇರ್ತಾನೆ ಮದ್ಯದ ಒಂದು ನಶೆಯಲ್ಲಿನೇ ಚಿಕಿತ್ಸೆ ಕೂಡ ನೀಡ್ತಾನೆ ಮತ್ತು ಮಹಿಳೆ ಏನ ಬಂದಿರ್ತಾರೆ ರೋಗಿಗಳು, ಅವರು ಕೂಡ ಅದೇ ರೀತಿ ಚಿಕಿತ್ಸೆ ಕೊಡ್ತಾ ಇರ್ತಾನೆ. ಇದರಿಂದ ಕೂಡ ರೋಸತ್ ಹೋಗಿದ್ದಾರೆ ಅಂತ ಹೇಳ್ಬೋದು ಗ್ರಾಮಸ್ಥರು. ಅದೇ ಕಾರಣಕ್ಕೆ ಇವತ್ತೇನು ರಂಪಾಟ ಇತ್ತು ಇದನ್ನೆಲ್ಲರೂ ಕೂಡ ಏನಂತಾರೆ ಮೊಬೈಲ್ ನಲ್ಲಿ ಸೆರೆ ಹಿಡಿದು ಒಂದು ಪೊಲೀಸ್ ಠಾಣೆ ಕೂಡ ಇವನ್ ಬಗ್ಗೆ ಒಂದು ಮಾಹಿತಿನ ನೀಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ. ಏನ್ ಮಾಡಿದ್ದೆ ಈ ಹಿಂದೆ 3 ತಿಂಗಳ ಹಿಂದೆ ಆತ ಇದ್ದಂತಹ ಆಸ್ಪತ್ರೆಯಲ್ಲೂ ಕೂಡ ಇದೇ ರೀತಿಯಾಗಿ ಅವಾಂತರಗಳನ್ನು ಮಾಡಿಕೊಂಡಿದ್ದ. ಮಹಿಳಾ ರೋಗಿಗಳು ಬಂದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದ ಮತ್ತು ಈತನ ಕುಡಿತದ ಸ್ಮೆಲ್ನಿಂದ ರೋಸಿ ಹೋಗಿದ್ರು ಬರುವಂತಹ ಪೇಷಂಟ್ಸ್. ಹಾಗಾಗಿ ದೂರನ್ನು ಕೊಟ್ಟಿದ್ರು, ಅಮಾನತು ಕೂಡ ಆಗಿದ್ದ. 3 ತಿಂಗಳ ನಂತರ ಮತ್ತೆ ರೀಜಾಯ್ನ್ ಆಗಿದ್ದಾನೆ. ಆದರೂ ಆತ ಸುಧಾರಿಸಿಲ್ಲ, ಆತನ ವರ್ತನೆಯಲ್ಲಿ ಬದಲಾವಣೆಗಳು ಕಂಡಿಲ್ಲ. ಈಗ ಮತ್ತೆ ಈತನ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮತ್ತೆ ಅಮಾನತು ಶಿಕ್ಷೆ, ಮತ್ತೆ ಇನ್ನೆಲ್ಲೋ ಹಾಕ್ತಾರೆ. ಇದೇ ಆಗಬಾರ್ದು. ಶಾಶ್ವತವಾಗಿ ಮನೆಗೆ ಕಳಿಸ್ಬಿಡಿ, ಕುಡಿದು ಮಲ್ಕೊಳ್ಳಿ.